ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಸಂಸ್ಕೃತಿ ಎಂ ಜೈನ್ ಎಳನೀರು. ಸೊ ನಾವು ಒಂದು ಸ್ಪೀಚ್ ಮಾಡೋದು ಅಂತ ಹೇಳಿದರೆ ಯೂಶ್ವಲಿ ಇದು ತುಂಬ ಕಷ್ಟಪ್ಪ, ನನ್ನ ಕೈಲಿ ಆಗೋದಿಲ್ಲ ಅಂತ ಮುಂಚೆನೇ ಅಂದ್ಕೊಳ್ತೀವಿ. ಬಟ್ ಸ್ಪೀಚ್ ಮಾಡೋದು ತುಂಬಾ ಈಸಿ. ಯಾವಾಗ ನಮಗೆ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಏನು ಬರುತ್ತೆ ಅದನ್ನು ಫೇಸ್ ಮಾಡೋಕ್ಕೆ ನಮ್ಗೆ ಅದ್ರ ಬಗ್ಗೆ ಸೊಲ್ಯೂಷನ್ ಗೊತ್ತಿದ್ದರೆ ಸ್ಪೀಚ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ನೋಡೋಣ ನಾವು ಸ್ಪೀಚ್ ಮಾಡಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಫಸ್ಟ್ ಏನಂತ ಹೇಳಿದರೆ, ನಮಗೆ ನರ್ವಸ್ ಆಗಿ ನಾವು ವಿಷಯಗಳನ್ನು ಮರ್ತು ಹೋಗ್ತೀವಿ, ಆಮೇಲೆ ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾವು ಯಾವತ್ತೂ ಸ್ಪೀಚ್ ಮಾಡಬೇಕಾದ್ರೆ ಕಾನ್ಫಿಡೆಂಟ್ ಆಗಿರಬೇಕು. ಈ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ಕಾನ್ಫಿಡೆನ್ಸ್ ಬರಬೇಕಂತ ಹೇಳಿದರೆ ನಾವೇನು ಕಂಟೆಂಟ್ ಮಾತಾಡಲಿಕ್ಕಿದ್ದೀವಿ, ಏನು ವಿಷಯ ಇರುತ್ತೆ ಅದು ನಮಗೆ ನೀಟಾಗಿ ಅರ್ಥ ಆಗಿರಬೇಕು. ಯಾವತ್ತೂ ನೋಡಿ ಮಕ್ಕಳೇ, ಸ್ಪೀಚ್ ಮಾಡಬೇಕಾದ್ರೆ ಅದನ್ನು ಫುಲ್ ಬರ್ಕೊಂಡು ಬೈಹರ್ಟ್ ಮಾಡಿ ನಾವು ಯಾವತ್ತೂ ಸ್ಪೀಚ್ ಮಾಡಬಾರ್ದು. ನಾವೇನು ಸ್ಪೀಚ್ ಮಾಡ್ತೀವಿ ಆ ವಿಷಯದ ಬಗ್ಗೆ ಓದಿ ತಿಳ್ಕೊಂಡು ಅದರಲ್ಲಿರೋ ಮೇನ್ ಪಾಯಿಂಟ್ಸ್ ಒಂದಷ್ಟನ್ನು ಮಾತ್ರ ಆರ್ಡರ್ ವೈಸಲ್ಲಿ ಬರ್ಕೊಳ್ಬೇಕು. ಆ ಬರ್ಕೊಂಡಿರೋ ಒಂದಷ್ಟು ಮೇನ್ ಪಾಯಿಂಟ್ಸಲ್ಲಿ ನಾವು ಅದರದ್ದು ಆರ್ಡರ್ ನೆನಪಿಟ್ಕೊಂಡು ನೀಟಾಗಿ ನಮಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲೇ ಅದನ್ನು ಇಲಾಬರೇಟ್ ಮಾಡಬೇಕು. ಮತ್ತು ನಾವು ಹೇಳೋ ವಿಷಯಗಳು ಆಡಿಯನ್ಸಿಗೆ ಕನ್ವೆ ಆಗೋ ಥರ ಇರಬೇಕು. ಅಂದರೆ ಲ್ಯಾಂಗ್ವೇಜ್ ಈಸಿಯಾಗಿರಬೇಕು, ಮತ್ತು ನಾವು ಹೇಳೋತೀಗ ನಮ್ಮದು ಏನು ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆ, ನಮ್ಮದೇನು ಬಾಡಿ ಲ್ಯಾಂಗ್ವೇಜ್ ಇದೆ, ಇದೆಲ್ಲ ನಾವು ಹೇಳೋ ವಿಷಯಕ್ಕೆ ಮ್ಯಾಚ್ ಆಗ್ತಾ ಇರಬೇಕು. ಮತ್ತು ಇನ್ನೊಂದು ಮೇನ್ ಥಿಂಗ್ ಅಂತ ಹೇಳಿದರೆ, ಆಡಿಯನ್ಸ್ ಜೊತೆ ನಾವು ಐ ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಈಗ ನಾವು ಆಡಿಯನ್ಸನ್ನು ನೋಡಿ ಮಾತಾಡಬೇಕು, ಎಲ್ಲೆಲ್ಲೋ ನೋಡಿ ಮಾತಾಡಬಾರ್ದು. ಮತ್ತು ಈಗ ಆನ್ಲೈನ್ ಮಾಡ್ತೀರಾ ಅಥವಾ ವಿಡಿಯೋ ಮಾಡ್ತೀರಾ ಅಂತ ಹೇಳಿದರೆ ನಾವು ಕ್ಯಾಮ್ರಾನ ನೋಡಿ ಮಾತಾಡಬೇಕು. ನೆಕ್ಸ್ಟ್ ಏನಂತ ಹೇಳಿದರೆ, ಯೂಶ್ವಲಿ ಕೆಲವೊಬ್ರಿಗೊಂದು ಪ್ರಾಬ್ಲಮ್ ಇರುತ್ತೆ, ಸ್ಪೀಚ್ ಮಾಡಬೇಕಾದ್ರೆ ವಿಷಯಗಳು ಮರ್ತು ಹೋಗುತ್ತೆ. ಅದಕ್ಕೆ ನಾನು ಮುಂಚೆ ಹೇಳಿದಾಗೆ ಏನು ಮಾಡಬೇಕು, ಕೀ ಪಾಯಿಂಟ್ಸನ್ನು ನೋಟ್ ಮಾಡಿ ಅದನ್ನು ಆರ್ಡರ್ ವೈಸಲ್ಲಿ ನೆನಪಿಟ್ಕೊಳ್ಬೇಕು. ಅದಾದಮೇಲೆ ಸ್ಪೀಚ್ ಯಾವತ್ತೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು. ಅದರದ್ದು ಕ್ವಾಲಿಟಿ ಚೆನ್ನಾಗಿರಬೇಕು, ಆದರೆ ಕ್ವಾಂಟಿಟಿ ತುಂಬ ಕಮ್ಮಿ ಇರಬೇಕು. ಯಾಕಂದರೆ ಯಾರಿಗೂ ನೀವು ಹೇಳೋದನ್ನು ತುಂಬ ಹೇಳ್ತಾ ಹೋದರೆ ಕೇಳೋಕ್ಕೆ ಅವರು ರೆಡಿ ಇರೋದಿಲ್ಲ. ನೆಕ್ಸ್ಟ್ ನಾವು ಹೇಳೋದು ನ್ಯಾಚುರಲ್ ಆಗಿ ಬರಬೇಕು. ನಾವು ಸ್ಪೀಚ್ ಮಾಡ್ತಿದ್ದೀವಿ ಅಂತ ಕಾನ್ಷಿಯಸ್ ಆಗಿಬಿಡಬಾರ್ದು. ಓಕೆ, ಸೊ ಈ ಎಲ್ಲ ಕೀ ಪಾಯಿಂಟ್ಸನ್ನು ನೆನಪಿಟ್ಕೊಂಡು ನೀವು ಚೆನ್ನಾಗಿ ಸ್ಪೀಚ್ ಮಾಡಿ. ನೆಕ್ಸ್ಟ್ ನಿಮ್ಮ ಬರೋ ಕ್ಲಾಸಸ್ಸಲ್ಲಿ ನೀವು ನಮೋಕಾರ ಮಂತ್ರದ ಒಂದು ಸ್ಪೀಚ್ ಮಾಡಬೇಕು ಅಲ್ವಾ, ಅದಕ್ಕೆ ನಾನು ಹೇಳಿರೋ ಈ ಎಲ್ಲ ಕೀ ಪಾಯಿಂಟ್ಸನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಚೆನ್ನಾಗಿ ಸ್ಪೀಚ್ ಮಾಡಿ. ಆಲ್ ದ ವೆರಿ ಬೆಸ್ಟ್.